ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರ್ಸೋಕ್ಕೆ ಬಂದೀನಿ ನೋಡಿ. ತಿಳಿ ಸಾಂಬಾರಿಗೆ ಮೊದಲು ನಾವು ಏನೇನು ಬೇಕು ಅಂತ ಪೌಡ್ರ್ ಬೇಕಲ್ಲ, ಪೌಡ್ರ್ ಮಾಡೋಕ್ಕೆ ಯಾವ್ಯಾವ ಥರ ಸಾಮಾನು ಬೇಕು ಅಂತಲೂ ನಾನು ಇಲ್ಲೇ ತೋರಿಸ್ಕೊತಾನೆ ಮಾಡಕತ್ತೇನೆ ನೋಡಿ. ಈಗ ನೋಡಿರಿ, ನಾನು ಫಸ್ಟಿಗೆ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದಲ್ಲ, ಅದರಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಅದಕ್ಕೆ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ. ಇದಾದಮೇಲೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೋಬೇಕು. ಇದರಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು, ಉದ್ದಿನಬೇಳೆ ಮತ್ತು ತೊಗರಿಬೇಳೆ, ಮೆಣಸಿನಕಾಳು ಇವನ್ನೆಲ್ಲ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಮೆಣಸಿನಕಾಳು, ಇವು 5 ಕಾಳನ್ನು ನೀವು ಹಾಕ್ಕೋಬೇಕು ನೋಡಿರಿ. ತೊಗರಿಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಕಾಳು ಮತ್ತು ಮೆಣಸಿನಕಾಳು, ಮೆಂತ್ಯ ಕಾಳು 5 ಕಾಳು ಹಾಕಿ ಫಸ್ಟಿಗೆ ಹುರ್ಕೊಳ್ಳಿ ನೋಡಿರಿ. ಈ ಥರ ಎಲ್ಲವನ್ನೂ ಹಾಕಿ ಹುರ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿರಿ. ಇದನ್ನು ಮಾತ್ರ ಜೋರಾಗ ಇಡಕ್ಕೆ ಹೋಗ್ಬೇಡ್ರಿ, ಗ್ಯಾಸ್ ಸಣ್ಣಗನೇ ಇಟ್ಟು ಹುರ್ಕೋಬೇಕು ನೀವು, ಯಾಕಂದ್ರೆ ಅವು ಬೇಗನೆ ಒತ್ತಿ ಬಿಡುತ್ತೆ ನೋಡಿ. ಇವಾಗ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ತಿಳಿ ಸಾಂಬಾರು ಪೌಡ್ರು. ಮತ್ತು ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಸಾಮಾನ್ಯ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ತೋರ್ಸಕತ್ತೀನಿ. ನೀವು ಇದನ್ನು ಭಾಳ ಜಾಸ್ತಿ ಮಾಡಿ ಇಟ್ಕೋಬೋದು ಮನೇಲಿ ಪೌಡ್ರ. ನಿಮಗೆ ಸಾಂಬಾರು ಯಾವಾಗ ಮಾಡ್ಕೋಬೇಕು ಅನಿಸ್ತತೆ ಅವಾಗ ನೀವು ಪೌಡ್ರ್ ಹಾಕ್ಕೊಳಕ್ಕೆ ಬರ್ತೈತಿ. ಯಾಕಂದರೆ ಇದು ಆಗ ಮಾಡಬೇಕು ಅಂತಂದರೆ ನಾನು ಸ್ವಲ್ಪ ಮಾಡಿ ನಿಮಗೆ ತೋರ್ಸಾಕತ್ತೇನೆ. ನನಗೆ ಇವತ್ತಿನ ಮಟ್ಟಿಗೆ ಎಷ್ಟಿಗೆ ಬೇಕಾಗೈತೆ ಅಷ್ಟು ನಾ ಪೌಡ್ರ್ ತೋರ್ಸಾಕತ್ತೇನೆ ನೋಡಿ. ಮತ್ತು ಇದಕ್ಕೆ ಎಲ್ಲ ಫ್ರೈ ಆದಮೇಲೆ ಇದನ್ನು ತಣ್ಣಗೆ ಹಾಕೋಕೆ ಬಿಟ್ಬಿಡ್ರಿ. ಆಗ ನೀವು ಮಿಕ್ಸಿ ಮಾಡ್ಕೊಡಕ್ಕೆ ಹೋಗ್ಬೇಡ್ರಿ ಸುಡೋದ ನೋಡಿರಿ. ಒಂದು ಅರ್ಧ ಗಂಟೆ ಇದನ್ನು ಬಿಟ್ಬಿಡಿ. ಎಲ್ಲದು ಫ್ರೈ ಆಗಿರುತ್ತಲ್ಲ, ತಣ್ಣಗಾದ್ಮೇಲೆ ಪೌಡ್ರ್ ಚೆನ್ನಾಗಿ ಬರ್ತೈತಿ. ಬಿಸಿದೇ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟು ಒಂದು ಸ್ವಲ್ಪ ತೊಗರಿಬೇಳೆ ತೊಗೊಳ್ಳಿ. ಒಂದು ಟೀ ಕುಡಿಯೋ ಕಪ್ನಷ್ಟು ಆದರೆ ಸಾಕು ನೋಡಿರಿ, ಯಾಕಂದರೆ ಇದಕ್ಕೆ ಭಾಳ ತೊಗರಿಬೇಳೆ ಹಾಕೋಂಗಿಲ್ಲ. ಮತ್ತು ಬೇಳೆ ಪಲ್ಯ ಆದಂಗೆ ಆಗ್ಬಿಡ್ತದೆ. ಅದಕ್ಕೆ ತಿಳಿ ಸಾರಿಗೆ ತಿಳಿ ಅಂದರೆ ನೀರು ಜಾಸ್ತಿ ಇರಬೇಕು. ಮತ್ತು ನಾನಿಲ್ಲಿ 2 ಟೊಮೊಟೊ ಹೆಚ್ಚು ಹಾಕ್ಕೊಳಕತ್ತೀನಿ. ಇವನ್ನ ತೊಳ್ಕೊಂಬಂದು ಮತ್ತು ಇದು ನೀಟಾಗಿ ತೊಳ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಬೇಯಕ್ಕೆ ಇಟ್ಬಿಡಿ. ಇದನ್ನು ನೀರೇ ಸ್ವಲ್ಪ ಜಾಸ್ತಿ ಹಾಕಿ, ತೊಗರಿಬೇಳೆನೇ ಕಮ್ಮಿನ ಹಾಕಿರಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಬರಲ್ಲ ತಿಳಿ ಸಾಂಬಾರು ಬೇಳೆ ಜಾಸ್ತಿ ಇದ್ದರೆ ನೋಡಿ. ಇವಾಗ ನಾನು ಅರ್ಧ ಗಂಟೆ ಬಿಟ್ಟ ಮೇಲೆ ಪೌಡ್ರ್ ಮಾಡಿ ತೋರಿಸ್ತೀನಿ ನೋಡಿರಿ. ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಲಾಸ್ಟಿಗೆ ಇದಕ್ಕೆ ನೀವು ಒಂಚೂರು ಅರ್ಶಿಣ ಪುಡಿ ಹಾಕ್ಕೋಬೇಕು ನೋಡಿರಿ. ಇದ್ರಾಗನ ಅದು ಹುರಿಯೋದ್ರೊಳಗೆ ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್. ಲಾಸ್ಟಿಗೆ ನೀವೇನು ಮಿಕ್ಸಿ ಮಾಡ್ತಿರಲ್ಲ ಅರ್ಶಿಣ ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿ ತೋರ್ಸಕತ್ತೀನಿ ನೋಡಿರಿ. ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಇನ್ನೂ ನೋಡಿರಿ ಪೌಡ್ರ್ ಆಗಿಲ್ಲ. ತಿಳಿ ಸಾಂಬಾರು ಪೌಡ್ರು ಸಣ್ಣಗೆ ಆಗ್ಬೇಕು ನೋಡಿರಿ. ಈ ಥರ ಇದೆ. ಇದನ್ನು ಇನ್ನೊಂದು ಸಲ ನಾನು ಮಿಕ್ಸಿ ಮಾಡ್ಕೊಂಬಂದು ನಿಮಗೆ ತೋರಿಸ್ತೇನೆ ನೋಡಿರಿ. ನೆಕ್ಸ್ಟು ನಾನು ಇನ್ನೊಂದು ಸಲ ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತೇನೆ ನೋಡಿ. ಚೆನ್ನಾಗಿ ಬರ್ತೈತಿ ತಿಳಿ ಸಾಂಬಾರು ನೋಡಿರಿ. ನೀವು ನೋಡಿರಿ ಈ ಥರ ಮಿಕ್ಸಿ ಆಗ್ಬೇಕು ನೋಡಿರಿ. ಇದು ಈ ಥರ ಪುಡಿ ಆಗಬೇಕಿದು. ಇಷ್ಟು ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ನೋಡಿರಿ ಮಸ್ತ್ ಅಂದರೆ ಮಸ್ತ್ ಬರ್ತೈತಿ ಇದು ತಿಳಿ ಸಾಂಬಾರು ನೋಡಿರಿ. ನೀವು ದೇವಸ್ಥಾನಕ್ಕೆ ಹೋದಾಗ ತಿಳಿ ಸಾಂಬಾರು ಊಟ ಮಾಡಿರ್ತೀರ, ಮತ್ತು ಮದುವೆ ಮನೇಲಿ ಒಂದೊಂದು ಮನೇಲಿ ತಿಳಿ ಸಾಂಬಾರು ಮಾಡಿರ್ತಾರೆ, ಮತ್ತು ಹೋಟೆಲಲ್ಲಿ ಊಟ ಮಾಡಿರ್ತಾರೆ. ಸೇಮ್ ಅದೇ ಥರನೇ ಈ ತಿಳಿ ಸಾರು ಆಗುತ್ತೆ. ನೋಡಿ ನಾನೇನು ತೋರಿಸಿದ್ದೀನಲ್ಲ ಅಷ್ಟೇ ಸಾಮಾನ ನೀವು ಕರ್ಕೊಂಡು ಈ ಥರ ಪುಡಿ ಮಾಡಿಕೊಂಡು ನೋಡಿರಿ. ಬೇಕಾರೆ ನೀವು ಒಂದು ಸಲ ತಿಳಿ ಸಾಂಬಾರು ಮಾಡಿ. ಈ ಕಡೆ ಅದೇ ಬಾಣಲೆಯಲ್ಲಿ ನಾನು ಒಂದು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು, ಜೀರಿಗೆನ 2 ಸ್ಪೂನಷ್ಟು ಹಾಕಿರಿ. ಜೀರಿಗೆ ತಿಳಿ ಸಾಂಬಾರಿಗೆ ಜೀರಿಗೆ ಎದ್ದು ಹೊಡಿಬೇಕು ನೋಡಿರಿ. ಅದಕ್ಕೆ ಜೀರಿಗೆನ 1-2 ಸ್ಪೂನಷ್ಟು ಜಾಸ್ತಿ ಹಾಕಿರಿ. ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿ, ಕರಿಬೇವು 1-2 ಮೆಣಸಿನ್ಕಾಯಿ ಈ ಥರ ಹೆಚ್ಚು ಹಾಕಿದ್ದೀನಿ ನಾನು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ, ಸಾಸಿವೆ ಕಾಳು ಕಮ್ಮಿ ಹಾಕಿ. ಮತ್ತು ಈ ಕಡೆ ನಾನು ಕುಕ್ಕರ್ನಾಗ ಬೇಳೆ ಬೇಯಕ್ಕೆ ಹಾಕಿದ್ದೆ. ಬೇಳೆನೂ ಬೆಂದವು. ಭಾಳ ಅಂದ್ರೆ ಭಾಳ ಬೇಯಿಸ್ಬೇಡ್ರಿ, ಸರಿ ಆಗಲ್ಲ ಅದು ತಿಳಿ ಸಾರಿಗೆ ನೋಡಿ. ಇವಾಗ ಅದನ್ನೇನು ನಾನು ಬೇಯಿಸಿಟ್ಟಿದ್ದೆಲ್ಲ ಬೇಳೆ ಮತ್ತು ಟೊಮೆಟೊ ಅದನ್ನು ಇದಕ್ಕೆ ಹಾಕೊಳ್ಳಕತ್ತೇನೆ ನೋಡಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊತಾನೆ ಇರಿ. ನೀವು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ತಿಳಿ ಸಾಂಬಾರಿಗೆ ನೀರು ಜಾಸ್ತಿ ಇರಬೇಕು. ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಗಟ್ಟಿಯಾಗಿ ಮಾಡಿದರೆ ಬೇಳೆ ಸಾರು ಆದಂಗೆ ಆಕತ್ತದು. ಅದಕ್ಕೆ ಸ್ವಲ್ಪ ತಿಳಿ ಸಾಂಬಾರು ಅಂಥೇಳಿ ನೀರು ಜಾಸ್ತಿನೇ ಹಾಕ್ಬೇಕು ನೋಡಿರಿ. ಇದಕ್ಕೆ
ಮಸ್ತ್ ಅಂದರೆ ಮಸ್ತ್ ಬರ್ತದೆ ತಿಳಿ ಸಾಂಬಾರು. ಇದಕ್ಕೆ ನಾನೇನು ಆಗಲೇ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಪೌಡ್ರ್ ಹಾಕೊಳಕತ್ತೇನೆ ನೋಡಿ. ಆಗಲೇ ನೀವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ಲ ಇಷ್ಟು ಹಾಕಿಬಿಡಿ ನೀವು ಅದಕ್ಕೆ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಎಲ್ಲ ಡಬಲ್ ಸಾಮಾನು ಹಾಕ್ಕೊಂಡು ಮಾಡಿ ಇಟ್ಕೊಳ್ಳಿ. ನಿಮಗೆ ತಿಳಿ ಸಾಂಬಾರು ಊಟ ಮಾಡಬೇಕು ಅನ್ನಿಸ್ದಾಗ ಸಾಂಬಾರು ಆಗ ಬೇಗ ರೆಡಿ ಆಗುತ್ತೆ. ಮತ್ತು ಯಾರಾದ್ರೂ ನೆಂಟರು ಬಂದಾಗ ರೆಡಿ ಇರುತ್ತೆ ಪೌಡ್ರ್ ಇದ್ದರೆ. ಮತ್ತು ಪೌಡ್ರ್ ಮಾಡಿ ಇಟ್ಕೊಳ್ರಿ ಫ್ರೀ ಇದ್ದಾಗ. ನಾನು ಸ್ವಲ್ಪ ಆಗಿನ ಮಟ್ಟಿಗೆ ಅಷ್ಟೇ ಮಾಡಿ ತೋರಿಸೀನಿ. ಮತ್ತು ಉಪ್ಪು ಹಾಕ್ಕೊಳಕತ್ತೇನೆ ನೋಡಿ ನಾನು. 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡನಿ. ನೆಕ್ಸ್ಟ್ ಒಂಚೂರು ಬೆಲ್ಲ ಹಾಕ್ಕೋಬೇಕು ಮತ್ತು ಹುಣಸೆ ರಸ ಹಾಕಬೇಕು ಅಷ್ಟೇ. ಇದಕ್ಕೆ ಮತ್ತೇನೂ ಇಲ್ಲ, ಈಸಿನೇ ಇದು ನೋಡಿ. ಮದುವೆ ಮನೆ ಸ್ಟೈಲೇ ನಾನು ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಭಾಳ ಟೇಸ್ಟ್ ಬರ್ತದೆ ರೀ. ಇದನ್ನು ಮನ್ಯಾಗ ನನ್ನ ಮಕ್ಕಳು ನಮ್ಮ ಮನೆಯವರು ಭಾಳ ಇಷ್ಟಪಡ್ತಾರೆ ತಿಳಿ ಸಾರು ನೋಡಿ. ಇವಾಗ ಹುಣಸೆ ರಸ ಹಾಕ್ಕೊಳಕತ್ತೇನೆ ನಾನು. ಒಂದು ಸ್ವಲ್ಪನೇ ಬೆಲ್ಲ ಹಾಕ್ಕೋಬೇಕು ನೀವು ಬೇಕು ಅಂದರೆ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪನೇ ಖಾರ ಪುಡಿ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ. ಆದರೆ ಬೆಡಗಿ ಮೆಣಸಿನ್ಕಾಯಿನ ನೀವು ಪುಡಿಗೆ ಉಪಯೋಗಿಸಿದ್ರೆ ಚಲೋ ಅಂತ ಹೇಳ್ತೇನೆ ನಾನು. ಕಲರ್ ಮಸ್ತ್ ಬರ್ತೈತಿ ಮತ್ತು ಟೇಸ್ಟ್ ಆಗ್ತದೆ, ಅದು ಖಾರ ಇರಲ್ಲ ಅಷ್ಟೊಂದು. ಇವಾಗ ನೋಡಿರಿ ಕುದೀತದು, ಸರಿಯಾಗಿ ಕುದಿಸ್ಬೇಕು ನೋಡಿರಿ ನೀವು ಅದನ್ನು. ನಮ್ಮ ಅಜ್ಜಿರೆಲ್ಲ ಅಂತಾರಲ್ರಿ, ಪಾಡಗ ಚಳಮಳ ಅಂತ ಕುದಿಸ್ರಿ ಅಂತ. ಹಂಗೆ ಕುದಿಸ್ರಿ ಅದನ್ನು ಸಾರು. ಚಳಮಳ ಅಂತ ಕುದ್ರೆ ಭಾಳ ಚಲೋ ಬರ್ತೈತಿ ಅಂತ ಹೇಳ್ತಾರಲ್ರಿ ಅಜ್ಜಿಯರೆಲ್ಲ ಹೇಳ್ತಾರಲ್ಲ. ಮತ್ತು ಅದಕ್ಕೆ ನಾನು ಚಳಮಳ ಅಂತ ಕುದಿಸಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇಟ್ಬಿಡ್ರಿ. ಈಗ ನೋಡಿರಿ ಒಂದು ಬಾಳೆದೆಲೆ ತೊಗೊಂಬಂದಿದ್ದೆ ನಾನು. ಬಾಳೆದೆಲೆಗೆ ನಾನು ಅನ್ನ ಮತ್ತು ತಿಳಿ ಸಾಂಬಾರು ಊಟ ಮಾಡಕತ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ತಿಳಿ ಸಾಂಬಾರು. ಮತ್ತು ನೀವು ಮಾಡಿ ನೋಡಿರಿ, ಎಲ್ಲರಿಗೂ ಬರುತ್ತೆ ಅಕ್ಕ ತಿಳಿ ಸಾಂಬಾರು ಅಂದ್ರಿ. ಮೊನ್ನೆ ಒಬ್ಬರು ಸಿಸ್ಟರ್ ಅದು ಹೇಗೆ ಮಾಡೋದು ಅಂತ ತೋರಿಸ್ರಿ ಅಂತ ಹೇಳಿದ್ರು. ಅದಕ್ಕೆ ಮತ್ತು ತಿಳಿ ಸಾಂಬಾರು ಒಂದು ತೋರ್ಸೋಣ ನಮ್ಮ ಸಿಸ್ಟರ್ಸ್ಗೆ ನಮ್ಮ ಫ್ರೆಂಡ್ಸ್ಗೆ ಅಂತೇಳಿ ತೋರ್ಸಾಕತ್ತಿದ್ದೆ ನಾನು. ನೋಡಿ ಇವಾಗ ನಾನು ಅನ್ನ ಹಾಕ್ಕೊಂಡೆ. ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ. ಬಿಸಿ ಅನ್ನ, ತುಪ್ಪ ಮತ್ತು ತಿಳಿ ಸಾಂಬಾರು, ಹಪ್ಪಳ ರೆಡಿ ಆಗೈತಿ. ಮತ್ತು ನೀವು ಒಂದು ಸಲ ಮಾಡಿ ನಂಗೆ ಕಮೆಂಟ್ ಹಾಕಿ. ಮತ್ತು ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಹಾಕಿ. ನನ್ನ ಮಕ್ಕಳಿಗೆ ಇದು ಭಾಳ ಇಷ್ಟ ತಿಳಿ ಸಾಂಬಾರು ಅಂದರೆ. ನೋಡಿ ಇವಾಗ ಪೌಡ್ರ್ ಮಾಡೋದು ತೋರಿಸಿದೆ, ತಿಳಿ ಸಾಂಬಾರು ತೋರಿಸಿದೆ. ಮತ್ತೆ ಸಿಗ್ತೀನಿ. ಓಕೆ ಬಾಯ್.